ಕೃಷ್ಣಯ್ಯ ಇಲ್ಲವಂತಾದ್ರೆ ನಿಮ್ಮ ಪ್ರೀತಿಯ ಗೋಪಿಕಾಸ್ತ್ರೀಯರಾದಂತ ನಾವೆಲ್ಲರೂ ನಿಮ್ಮ ರಥದ ಗಾಲಿಗೆ ಸಿಕ್ಕಿ ಸಾಯ್ತೇವೆ ಕೃಷ್ಣ. ಒಮ್ಮೆ ಎಲ್ಲರೂ ಎದ್ದೇಳಿ ಕೃಷ್ಣ ಹೀಗೆ ಮಾಡಬಹುದೇ? ನಾನೇನು ಮಾಡಿದೆ? ಅನುವರೆತು ಅನುಕ್ಷಣವು ನಮ್ಮ ಜೊತೆಯಲ್ಲಿ ಇರಬೇಕಾದಂತ ಕೃಷ್ಣನಿಂದು ನಮಗೂ ಹೇಳದೆ ಈ ರೀತಿಯಾಗಿ ರಥವನ್ನೇರಿಸಿಕೊಂಡು ಹೋಗುತ್ತಾ ಇದ್ದೀರಲ್ಲ, ಹಾಗಾದ್ರೆ ಹೋಗುವುದು ಎಲ್ಲಿಗೆ ಕೃಷ್ಣ? ಮಧುರೆಯ ಕಂಸ ಮಧುರೆಯಲ್ಲಿ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾನೆ. ಹೌದೇ? ಅಳಿಂದ್ರ ಅಂದ ಬಲರಾಮಕೃಷ್ಣರಿಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಇದೋ ನೋಡುವ ಕೂಡ ಬಂದಿದ್ದಾನೆ. ಆದ್ದರಿಂದ ನಾವೆಲ್ಲ ಹೊರಟದ್ದು ಮಧುರೆಗೆ. ಹಾಗಾದ್ರೆ ಮಧುರೆಗೆ ನಾವೆಲ್ಲರೂ ಬರ್ತೇವೆ ಕೃಷ್ಣ. ಯಾರು ಬರುವುದು ಯಾಕೆ ಬರುವುದು ಬೇಡ? ಅಲ್ಲಿ ನನ್ನಂತ ಮಲ್ಲರೆಲ್ಲ ಸೇರಿ ಮಾಡುವಂತ ಬಿಲ್ಲ ಹಬ್ಬ ಆದ ಕಾರಣ ಬರುವುದು ಬೇಡ ಕೃಷ್ಣ. ಒಂದು ಕ್ಷಣವೂ ನಿಮ್ಮನ್ನು ಬಿಟ್ಟಿದ್ದವರು ನಾವಲ್ಲ. ಹೀಗಿರುವಾಗ ಇಲ್ಲಿದ್ದು ನಾವೇನು ಮಾಡಬೇಕು ಭಗವಂತ? ಯಾವಾಗಲೂ ಕೃಷ್ಣನ್ನೇ ಕಾಣುತ್ತಲೇ ಇರಬೇಕೆಂದು ಆಸೆ ಇಲ್ವ ನಿಮ್ಗೆ? ನನಗಂತೂ ಹೋಗದೆ ನಿರ್ವಾಹ ಇಲ್ಲ. ನಿಮಗೊಂದು ಉಪಾಯ ಹೇಳ್ತೇನೆ. ನಿಮ್ಮಲ್ಲಿ ಬಹಳಷ್ಟು ಮಂದಿ ಗೋಪಿಕಾ ಸ್ತ್ರೀಯರಿದ್ದೀನಿ. ಅವರಲ್ಲಿ ಒಬ್ಬಳು ಸಣ್ಣವಳಿಗೆ, ಈಗ ಸಣ್ಣವಳಂತ ಹೇಳಿದ್ರೆ ಇವಳೊಬ್ರು ಮಾತ್ರ, ಅವಳಿಗೆ ಒಂದು ಮುದ್ದು ಕೃಷ್ಣ ವೇಷ ಮಾಡಿಸುವುದು. ಅವಳನ್ನು ನಡುವಿನಲ್ಲಿ ಕುಳ್ಳಿರಿಸಿ ನೀವು ಸುತ್ತಲೂ ಶ್ರೀಕೃಷ್ಣ ಭಜನೆ ಮಾಡುವುದು. ಕೃಷ್ಣ, ಹಾಗಾದ್ರೆ ನೀವು ಬರುವ ತನಕ ಆ ಮುದ್ದು ಮಗುವಿನಲ್ಲಿ ನಿಮ್ಮನ್ನು ಕಾಣುತ್ತಾ ನಿಮ್ಮನ್ನು ಭಜನಿಸುತ್ತಾ ನಿಮಗಾಗಿ ಕಾಯುತ್ತಾ ಇರ್ತೇವೆ.